ಆದರೂ ನಾನು ಸಾಂಗ್ ಬಗ್ಗೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಜಡೇಶ್ ನಿರ್ದೇಶಕರು ಹೌದು, ಬಟ್ ಇದು ಯಾವಾಗಲೂ ನನ್ನ ಸಿನಿಮಾ ಥರ ಅನ್ನಿಸ್ತಾ ಇರುತ್ತೆ ನನಗೆ. ಅಷ್ಟು ಹತ್ರ ನಂಗೆ ಜಡೇಶ್ ಇದು ಯಾವಾಗಲೂ. ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಆಫೀಸ್ ಸಿನಿಮಾನೇ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಜಡೇಶ್ ಆಫೀಸು ನಮ್ಮ ಆಫೀಸು ಒಂದು ರೋಡ್ ಆ ಕಡೆ ಈ ಕಡೆ. ಸೊ ಹಲವಾರು ಡಿಸ್ಕಷನ್ಗಳು ಇದೆ, ಎಲ್ಲಾದ್ರ ಬಗ್ಗೆನೂ ತುಂಬ ಶೇರ್ ಮಾಡಿ ಇದು ನಮ್ಮದೇ ಸಿನಿಮಾ ಅನ್ನೋ ಥರದ್ದು ಒಂದು ಫೀಲಿಂಗ್ ನನಗೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸು ಈ ಸಿನಿಮಾ ಮೇಲೆ. ವಿಜಯ್ ಇಲ್ಲಿವರೆಗೂ ಎಲ್ಲ ಥರ ರೋಲ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಇದು ತುಂಬ ಚಾಲೆಂಜಿಂಗ್ ರೋಲ್ ವಿಜಯ್ ಅವರಿಗೆ. ಆ್ಯಂಡ್ ವಿಜಯ್ ಓಕೆ ಲಾಸ್ಟ್ ಒಂದು 2-3 ಸಿನಿಮಾ ಹುಡುಗರಿಗೆ ಎಲ್ಲ ಪಡ್ಡೆ ಐಕಳುಗಳಿಗೆಲ್ಲ ಫುಲ್ ಹಂಗೆ ಹಿಂಗೆ ಬಲೆ ಹಾಕಿ ಎಳೆದು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸಿನಿಮಾ ಪಕ್ಕಾ ಫ್ಯಾಮಿಲಿ ಆಡಿಯನ್ಸು, ವಿಜಯ್ ಫಸ್ಟ್ ಡೇ ಬರೋ ಥರದ್ದು ಒಂದು ಸಿನಿಮಾ ಇದು. ಆ್ಯಂಡ್ ಅದನ್ನು ತುಂಬ ಧೈರ್ಯವಾಗಿ ನಾನು ಹೇಳ್ತೀನಿ. ಆ್ಯಂಡ್ ಸಾಂಗ್ ಬಗ್ಗೆ ಅಂತ ಬಂದಾಗ ಅಜ್ಜು ಈಸ್ ದ ಹೀರೋ ಆಫ್ ದಿಸ್ ಸಾಂಗ್. ಅಜನೀಶ್ ಅವರು ಯಾರೋ ಪ್ರೊಡ್ಯೂಸರ್ ಅಂದರು ಲೇಟಾಗಿ ಕೊಟ್ಟರು ಲೇಟೆಸ್ಟಾಗಿ ಕೊಡ್ತಾರೆ ಅಂತ. ನಾನು ಇದೊಂದು ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ, ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳದ್ದು ತಪ್ಪಿಲ್ಲ ಸರ್ ಲೇಟಾಗಿ ಕೊಡೋದು. ನಮ್ಗಳು ತಪ್ಪು ಸರ್ ಡೈರೆಕ್ಟರ್ಗಳು. ನಾವು ಟ್ಯೂನ್ ಓಕೆ ಮಾಡಲ್ಲ, ಇದು ಇನ್ನೊಂದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್. ಫಾಲ್ಟು ನಮ್ದಿರುತ್ತೆ, ಆನಂದ ಪಟ್ಬಿಟ್ಟ ನಮ್ದಿರುತ್ತೆ. ಅವ್ರೊಂದು ಸಿಂಗರ್ ಆಡ್ಸಿದ್ರೆ ಸರ್ ಇದು ಓಕೆ ವಾಯ್ಸ್ ಇನ್ನೊಂಚೂರು ಏನಾದರೂ ಬೇರೆ ಹೌದಾ ಸರ್. ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ, ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ, ನಮ್ಮದು ಇರುತ್ತೆ ಸರ್ ಅಲ್ಲಿ ಎಫರ್ಟು. ಸೊ ಹಾಗಾಗಿ ಬಟ್ ಅಂಥ ಲಾಸ್ಟ್ ಮೂಮೆಂಟ್ಗಳಿದ್ದಾಗಲೂ ಅದ್ಭುತವಾದಂಥ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ತುಂಬ ಈಸ್ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ. ಸೊ ಅದೊಂದು ಅಂಡ್ ಬಟರ್ ಕಾಂಬಿನೇಷನ್ನು ಜೋರಾಗಿ ಬೆಳಗ್ಗೆ ಸಂಜೆ 4 ಗಂಟೆಗ ಸರ್ ಹಾಡಿರೋದೇ ಬೆಳಗ್ಗೆ 4 ಗಂಟೆಗೆ. ಬೆಳಗ್ಗೆ 4 ಗಂಟೆಗೆ ಅದು ಸಾಕ್ಷಿ ನಾನೇ ಆಡಿಸಿದ್ದು ಸರ್. ದಯವಿಟ್ಟು ಕ್ಷಮಿಸಿ, ಈ ತರ ತುಂಬಾ ವರ್ಷದಿಂದ ಈ ಬಾರನ್ನ ಎತ್ಕೊಂಡಿದ್ದೆ ಮನಸ್ಸಲ್ಲಿ. ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು. ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್. ಸೊ ಐ ಆಮ್ ಸೋ ಹ್ಯಾಪಿ ಸರ್, ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್. ನೀವು ನಿಜವಾಗ್ಲೂ ನಾನು ಮರೆಯೋದಿಲ್ಲ ಇದನ್ನ. ಯಾವ ಫಂಕ್ಷನ್ಗೆ ಹೋದ್ರು ಅಜ್ಜು ಸರ್ ಲೇಟಾಗಿ ಕೊಡ್ತಾರೆ, ಆದ್ರೆ ಲೇಟೆಸ್ಟಾಗಿ ಕೊಡ್ತಾರೆ ಅಂತ ಕೇಳಿ ಯಾರಾದ್ರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸರ್. ಈಗ ಅವನೊಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂದ, ವೇದಿಕೆ ಬೇರೆ ಹತ್ತಿದ್ದಾನೆ, ಇಷ್ಟೊಂದು ಜನ ದಂಪತಿಗಳಿದ್ದೀವಿ, ವಿಜಿ ಇದ್ದಾನೆ, ನಾನಿದ್ದಾನೆ. ಇರಪ್ಪ ಬಾರಪ್ಪ ಇಲ್ಲಿ ವಿಜಿ ನೋಡ್ಗುರು, ನಿತ್ಕೋ ಗುರು, ಬಾಗುರು. 1.5 ವರ್ಷದ ಹಿಂದೆ ನಾನು ತರುಣಂಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಮಾತು ಹೇಳಿದ್ದೆ, ಮದುವೆ ಮಾಡ್ಕೊಂಬಿಡೋ, ಇವು ಜ್ವರಗಳು ಮತ್ತೊಂದು ಮಗದೊಂದು ಇದು ಎಲ್ಲದಕ್ಕೂ ಮದ್ದದೆ, ನೀನು ತುಂಬ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡ್ರ್ ಆಗ್ಬಿಡ್ತಾವ ಗುರು. ಅದನ್ನ ತುಂಬ ಸೀರಿಯಸ್ ಆಗಿ ತಗೊಂಡು ಅವನು ಮದುವೆ ಆಗಿದ್ದಾನೆ. ಇದನ್ನ ನಾನು ಹೇಳಿದ್ದೇನೆ ಕರೆಕ್ಟಾಗಿ ಹೇಳು. ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಒಪ್ಕೊಂಡಂತ ಹುಡುಗಿ ದಂಪತಿಗಳು ಸುಮಾರು ಜನ ಮದುವೆಗೆ ಬಂದಿಲ್ಲ, ಎಲ್ಲ ಶುಭಾಶಯ ಕಣ. ಇದೇ ಥರ ನಾನು ಅಜ್ಜಗೂ ಹೇಳ್ತೀನಿ, ಅಜ್ಜೋ ವೇದಿಕೆ ಹತ್ಬಿಟ್ಟು ಮೈಕ್ ಹಿಡ್ಕೊಂಡು ನಾನು ಬ್ಯಾಚುಲರು ಅಂತ ಮಾರ್ಕೆಟಿಂಗ್ ಮಾಡಬೇಡ, ಯಾವ್ದಾನ ಕಟ್ಕೊಂಡ್ಬಿಡುಗರು. ಇದು ಸೇಮ್ ಡೈಲಾಗ್. ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗೋಕೆ ಮುಂಚೆ ಮದುವೆ ಆಗ್ಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ. ಈ ಸಿನಿಮಾ ಈ ಹಾಡಿಂದ ಹೇಳಾದ್ರೆ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶೆ ಆಗೋದು. ಆಯ್ತು.